ಜಿಲ್ಲೆ ಬಂಧುಗಳಿಗೆ ಸ್ವಾಗತವನ್ನು ಬಯಸಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ. ಎಲ್ಲ ಕಾರ್ಯಕರ್ತರು 2-3 ದಿವಸ ಮಟ್ಟಿಗೆ 22, 23, 24 ಮಹಾಸಂಪರ್ಕ ಅಭಿಯಾನವನ್ನು ಪ್ರತಿ ಮನೆಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಮೋದಿಯವರ ಸಾಧನೆಗಳ ಬಗ್ಗೆ ಸಂಪೂರ್ಣವಾಗಿ ಮನೆ ಮನೆ ತೆರಳಿ ಇವತ್ತು ಮತಯಾಚನೆ ಮಾಡುವಂತ ಒಂದು ಕಾರ್ಯ ಆ ಸಂಪರ್ಕ ಅಭಿಯಾನ ನಿನ್ನೆ ಮುಕ್ತಾಯಗೊಂಡಿದೆ. ಇವತ್ತೆಲ್ಲೂ ಕೂಡ ಮತ್ತೆ ಕಾರ್ಯಕರ್ತರು ಮನೆಗೆ ತೆರಳುವಂತ ಒಂದು ಕಾರ್ಯ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವ ನಾಯಕರು, ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಮಾಡುವಂತ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ 2-3 ದಿವಸಗಳಿಂದ. ಇವತ್ತು ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಸಾಧನೆ ಶೂನ್ಯ, ಏನು ಮಾಡಿಲ್ಲ ಅನ್ನುವಂಥದ್ದು, ಜೊತೆನೆ ಹಲವಾರು ಸುಳ್ಳು ಆರೋಪಗಳನ್ನ ಮಾಡುವಂಥದ್ದು. ಇವತ್ತು ಅವರ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದಪ್ಪ ಅಂದ್ರೆ, ನಿನ್ನೆ ಮೊನ್ನೆ ಸಿಂದಗಿ ಬೇರೆ ಬೇರೆ ಕಡೆ ಸಭೆಗಳನ್ನ ನಾನು ಅಲ್ಲಿಗಿದ್ದ ಕಾರ್ಯಕರ್ತನ ಸಂಪರ್ಕ ಮಾಡಿ ಜನ ಯಾವ ರೀತಿ ಸೇರಿಸಿದ್ರು ಅಂತ ದುಡ್ಡು ಕೊಟ್ಟು ಅವರು ಜನರು ಸೇರಿಸುವಂತ ಒಂದು ಕೆಲಸಕ್ಕೆ ತೊಡಗಿದ್ದಾರೆ. 5-6 ಜನ ಶಾಸಕರು, 2 ಮಂತ್ರಿಗಳು ಹೋದ್ರು ಕೂಡ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು, ಜನರು ಸೇರ್ತಾ ಇರೋದು ನೋಡಿದ್ರೆ ಸಂಪೂರ್ಣವಾಗಿ ಒಂದು ಬೆಂಬಲ ಭಾರತೀಯ ಜನತಾ ಪಕ್ಷಕ್ಕಿದೆ. ನಾಮಿನೇಷನ್ ಸಂದರ್ಭದಲ್ಲಿ ನೋಡಿದ್ರೆ ವಿಡಿಯೋ ವೈರಲ್ ಆಗಿ ದುಡ್ಡು ಹಂಚುವಂತ ಒಂದು ವಿಡಿಯೋ ನಾನು ಯಾವುದೋ ಒಂದು ಮೀಡಿಯಾ ಇದರಲ್ಲಿ ನೋಡಿದೆ. ಅದೇ ಪರಿಸ್ಥಿತಿ ಮುಂದುವರೆದಿದೆ. 2 ಮಂತ್ರಿಗಳು ಬರ್ತಾರ, 5-6 ಮಂದಿ ಶಾಸಕರು ಕೂಡಿ ಪ್ರಚಾರ ಏನು ಒಗ್ಗಟ್ಟಿನ ಪ್ರದರ್ಶನ ಮಾಡುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಒಗ್ಗಟ್ಟು ಇರದೇ ಇದ್ರು ಕೂಡ ಒಗ್ಗಟ್ಟಿನ ಪ್ರದರ್ಶಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ಆ ಸಭೆಗಳಿಗೆ ಜನರಿಗೆ ದುಡ್ಡು ಹಂಚಿ, ದುಡ್ಡು ಕೊಟ್ಟು ಜನ ಸೇರಿಸುವಂತ ಒಂದು ಕಾರ್ಯಕ್ಕೆ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ಅವರು ಹತಾಶರಾಗಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಪೇಜ್ ಪ್ರಮುಖ ಹಿಡಿದು ಇಲ್ಲಿವರೆಗೆ ಜಿಲ್ಲಾ ಮಟ್ಟದ ನಾಯಕರಲ್ಲಿ ಸಾಕಷ್ಟು ಉತ್ಸಾಹ ಇದೆ, ಒಗ್ಗಟ್ಟಿದೆ. ಪ್ರತಿ ಮನೆಗೆ ಸಾರ್ವಜನಿಕರ ಸಂಪರ್ಕ ಮಾಡಿ ಅವರಿಗೆ ಮನವರಿಕೆ ಮಾಡೋದು ಕೆಲಸ ಮಾಡ್ತಾ ಇದೆ. ಕಾರ್ಯಕರ್ತರ ಶ್ರಮ ಬಲದಿಂದ ನಮ್ಮ ಅಭ್ಯರ್ಥಿಗಳ ಒಂದು ಹಿರಿತನದ ರಾಜಕಾರಣದ ಅನುಭವದಿಂದ ಮಾಡಿದಂತ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳಿಂದ ಸಲಗತಿ ಹೆಚ್ಚು ಮತಗಳ ಅಂತರದಿಂದ ಆರಿಸಿ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ನಾವೆಲ್ಲ ಕಾರ್ಯಕರ್ತರು ಹೊಂದಿದ್ದೀವಿ. ಜೊತೆನೆ ನಿನ್ನೆ ಬಂಜಾರ ಸಮುದಾಯದ ಒಂದು ನಾಯಕರು ಕೂಡ ಪತ್ರಿಕಾಗೋಷ್ಠಿ ನಡೆಸಿದರು. ನಮ್ಮಲ್ಲಿ ಯಾರೋ ಒಬ್ರು ಟಿಕೆಟಿಗೆ ಆಗಿ ಬಂದಿರೋ ಪಕ್ಷ ಕೆಲಸ ಮಾಡಕ್ಕೆ ಬಂದಿರಬೇಕು, ಟಿಕೆಟ್ಗಾಗಿ ಕೆಲಸ ಮಾಡ್ತಾರೆ, ಲೋಕಸಭೆ ನಿಲ್ಲಬೇಕು ಅನ್ನುವಂಥ ಒಂದು ಅಜೆಂಡಾ ಇಟ್ಕೊಂಡೆ ಅವ್ರ ಕೆಲಸಕ್ಕೆ ಬಂದಿರೋ ಡಾಕ್ಟರ್ ನಾಯಕನವರು. ಮೂಲತಃ ಯಾವ ಪಕ್ಷದವರು ಗೊತ್ತಿಲ್ಲ ನಮ್ಗೆ. ಕಾಂಗ್ರೆಸ್ಗೆ ಹೋಗಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅವ್ರು ಯಾರು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದ್ರು? ನಮ್ಮಲ್ಲಿ ಸಾಕಷ್ಟು ಜನ ಬಂಜಾರ ಮುಖಂಡರಿದ್ದಾರೆ ರಾಜ್ಯದಲ್ಲಿ. ನಿನ್ನೆ ಕೂಡ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಅನಿಸ್ತಾ ಬಹುಶಃ ಮೂಲತಃ ಕಾಂಗ್ರೆಸ್ದವರು ಕಾಂಗ್ರೆಸ್ ವಾಪಸ್ ಹೋಗಿರ್ಬೋದು ನನಗೆ ಅನಿಸ್ತಾ ಇದ್ದಾರೆ. ಅವ್ರು ರಾಜಕೀಯವಾಗಿದ್ರು ಇಲ್ಲ ಗೊತ್ತಿಲ್ಲ. ಅದಕ್ಕೆ ಸ್ವಾರ್ಥಕ್ಕಾಗಿ ಟಿಕೆಟ್ಸ್ ಅಂದ್ರೆ ಲೋಕಸಭೆ ನಿಲ್ಲಬೇಕಂತೆ ಅವ್ರು ಬಿಜಾಪುರಕ್ಕೆ ಬಂದು ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಒಂದೇನೋ ಟೆಂಟ್ಗಳು ಹಾಕಿ ಎಲ್ಲ ಚಿತ್ರ ಹಚ್ಚಿ ಅಲ್ಲೆಲ್ಲೇ ಬೋರ್ಡ್ಗಳು ರೊಕ್ಕ ಕೊಡು, ಇಂಥ ಟಿ ಶರ್ಟ್ ಕೊಡೋದು, ಬ್ಯಾಟ್ ಬಾಲ್ ಕೊಟ್ಟು ಕ್ಯಾಂಪ್ಗಳು ಏನೇನು ಮಾಡಿ ಹೆಸರು ಮಾಡ್ಕೊಂಡು ಅವ್ರ ಉದ್ದೇಶ ಏನು, ನನ್ನ ಹೆಸರು ಎಲ್ಲ ಗೊತ್ತಾಗಬೇಕು, ನಾನು ಬಾಬು ರಾಜೇಂದ್ರ ನಾಯ್ಕ ಆಮೇಲೆ ಟಿಕೆಟ್ ಕೇಳಬೇಕು ಉದ್ದೇಶ ಬಂದಿದ್ರು. ಅವ್ರಿಗೆ ಜಗದೀಶ್ ಸಾಹೇಬ್ರು ಯಾವುದೇ ರೀತಿ ಸಮಾಜಕ್ಕೆ ಮಾತಾಡಿಲ್ಲ. ಯಾಕಂದ್ರೆ ಆ ಹೋರಾಟ ಮಾಡ್ಲಿಕ್ಕೆ ಅವ್ರು ಏನಲ್ಲಿ ಕಚೇರಿ ಮುತ್ತಿಗೆ ಮಾಡಕ್ ಬಂದಿದ್ರು. ಅವ್ರಿಗೆ ನಾನು ಮತ ಕೇಳಿಲ್ಲ ಅಂದ್ರೆ ಸಮಾಜಕ್ಕೆ ಅಂದಿಲ್ಲ. ಅದನ್ನ ತಪ್ಪು ಸಂದೇಶ ಕೊಡುವಂಥದ್ದು ಇದನ್ನೇ ಕಾಂಗ್ರೆಸ್ ಅವರು ಅಜೆಂಡಾ ಮಾಡ್ಕೊಂಡ. ಇವತ್ತು ನಿನ್ನೆ ಶಿವಾನಂದ ಪಾಟೀಲ್ ಹೇಳಿಕೆ ನಾನು ಗಮನಿಸಿದೆ. ಸ್ನೇಹ ಹಿರೇಮಠರ ಪ್ರಕರಣ ಸಹಜವಾದಂತು. ಇಷ್ಟು ಹಗುರವಾಗಿ ಅವ್ರು ಮಾತಾಡೋದು ನೋಡಿದ್ರೆ ಬಹುತೇಕ ಅವರಿಗೆ ಕರುಳು, ಆತ್ಮ, ಏನಾದ್ರೂ ಮಾನವೀಯತೆ ಯಾವುದೂ ಇಲ್ಲ ಶಿವಾನಂದ ಪಾಟೀಲ್ ಅನಿಸ್ತಾರೆ. ಯಾಕಂದ್ರೆ ಸ್ನೇಹ ಪ್ರಕರಣ ಇಡೀ ರಾಜ್ಯ, ದೇಶ ಖಂಡಿಸ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದಾರೆ. ಜನರು, ಸಾಮಾನ್ಯರು ಕೂಡ ಕಣ್ಣೀರು ಹಾಕ್ತಾರೆ ಆ ಪ್ರಕರಣವನ್ನು ನೋಡಿದ್ರು. ಅದನ್ನು ಸಹಜ ಪ್ರಕರಣ ಅನ್ನುವಂಥದ್ದು ಈ ಮಾನ್ಯ ಸಚಿವರು ಬಾಗೇವಾಡಿ ಶಾಸಕರು ಹೇಳ್ತಾರೆ. ನೋಡಿದ್ರೆ ಇವ್ರಿಗೆ ಏನೂ ಮಾನವೀಯತೆನಿಲ್ಲ. ಇವ್ರು ಯಾವುದೋ ಒಂದು ರಾಜಕೀಯ, ಇವ್ರು ಬಿಜೆಪಿ ಲಾಭ ಆಗಂತ ತಿಳ್ಕೊಂಡು ಇವ್ರು ಮಾಡ್ಲಾಕೊಳಕಂತ ತಿಳ್ಕೊಂಡು ಆರೋಪ ಮಾಡೋದ್ರ ಮುಖಾಂತರ
ಸಹಜ ಪ್ರಕರಣ ಅಂತ ಹೇಳೋ ಮುಖಾಂತರ ಇವ್ರಿಗೆ ಒಂದು ಯಾವುದೇ ರೀತಿ ಇವ್ರಿಗೆ ಮಕ್ಕಳಿದಾರ ಇವ್ರಿಗೆ ಮಗಳಿದ್ದಾಳ ಅನ್ನೋ ಒಂದು ಇವ್ರಿಗೆ ಏನಾದ್ರು ಅರಿವು ಇರಬೇಕಾಗ್ತದೆ. ಯಾಕಂದ್ರೆ ಇಂಥ ಒಂದು ಧ್ಯೇಯ ಕೃತ್ಯವನ್ನ ನಡೆದಾಗ ಅದು ಸಾರ್ವಜನಿಕವಾಗಿ ಹೆಣ್ಣು ಮಗಳ ಮೇಲೆ ಚಾಕುವಿನಿಂದ ಹತ್ಯೆ 5-10 ಬಾರಿ ಚಾಕುವಿಂದ ಇರುವಂತದ್ದು ನೋಡಿದ್ರೆ ಇದು ಸಹಜ ಪ್ರಕರಣ ಅಂತ ಇವ್ರು ಏನಾದ್ರು ಬುದ್ಧಿಗಿದ್ದೆ ಐತೇನು, ಇಷ್ಟು ವರ್ಷ ಇವ್ರು ರಾಜಕಾರಣ ಮಾಡಿದ್ರು ಸರ್ ಶಿವನಾಥ್ ಪಾಟೀಲ್ ಅನ್ನುವಂಥದ್ದು ನಾನು ಪ್ರಶ್ನೆ ಮಾಡಕ್ಕಾಯ್ತು. ನಿಮ್ಗೆ ಏನಾದ್ರು ಬುದ್ಧಿ ಇದ್ರ ಎಂಥ ಪ್ರಕರಣ ಬಗ್ಗೆ ಢಗರ್ನಾಗಿ ಮಾತಾಡೋದು. ನಿಮ್ಮ ಸುರ್ಜಿವಾಲ ಅವ್ರು ನನ್ನ ಮಗಳು ನಮ್ಮ ಮಗಳಿದ್ದಂಗ ನಮ್ಮ ರಾಜ್ಯದ ಮಗಳು ಅಂತ ಕನಿಕರ ಕೊಟ್ಟು ಅವ್ರು ಮಾತಾಡ್ತಾರೆ. ಅವ್ರದೇ ಕ್ಯಾಬಿನೆಟ್ ಮಂತ್ರಿ ಒಬ್ರು ಸಹಜ ಪ್ರಕರಣ ಅನ್ನುವಂತ ಹೇಳಕ್ ಈ ರೀತಿ ಹೇಳಿಕೆ ಮುಖಾಂತರ ಇವರು ಮಾನವೀಯ ಕುಲಕ್ಕ ಒಂದು ಮನಸ್ಸಿಗೆ ನೋವು ಮಾಡುವಂತ ಒಂದು ಕೆಲಸ ಮಾಡಿದ್ರೆ ಇವರು ಆ ಪ್ರಕರಣದ ಇದರಲ್ಲಿ ಏನಾದರೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಮ್ಮೆ ನಾನು ಅವರಿಗೆ ಹೇಳಿಕೆ ಬಯಸಿದ್ರೆ ಈಗ ಒಂದು ಮಾತನ್ನು ಕೂಡ ಖಂಡಿಸ್ತಾ ಇದ್ದೀವಿ. ಈ ಮಾತನ್ನು ಹಿಂದೆ ತಗೊಂಡು ಕ್ಷಮೆಯನ್ನು ಕೇಳಬೇಕು, ಇಡೀ ಸಮುದಾಯಕ್ಕೆ ನೀವು ಕ್ಷಮೆಯನ್ನು ಕೇಳಬೇಕು ಅನ್ನುವಂತ ನಾನು ಶಿವಪರ ಆಗ್ರಹ ಮಾಡ್ತೀನಿ. ಇನ್ನೊಂದು ಪದೇ 2-3 ಸಲ ನಾನು ಭಾಷಣದಲ್ಲಿ ಶಿವಪರ ನೋಡ್ತಾ ಇದ್ದೆ. ಗೋಟೆ ಮೇಗಳು ಹಿಂಡುವಂತವ್ರಲ್ಲ, ರಾಜುವರವರು ನಾಗಠಾಣದ ಶಾಸಕರು ಯಾಕೆ ಹಿಂಡ್ಯಾರ ಅನ್ನುವಂತ ಶಿವಪರ ಹೇಳಬೇಕು. ರಮೇಶ್ ಜಿಗಜಿನ್ ಸಾಹೇಬರು ಕೇಂದ್ರದ ಸಚಿವರಾಗಿ 3 ಬಾರಿ ನಮ್ಮ ಜಿಲ್ಲೆಯ ಸಂಸದರಾಗಿ ಎಷ್ಟು ಕೆಲಸ ಕಾರ್ಯಗಳು ಮಾಡಿದಾರೆ ಅನ್ನೋದ ನಾವು ಪ್ರಕಟಣೆ ಮೂಲಕ ಒಂದು ಅಜೆಂಡಾ ನಮ್ಮ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ಅವ್ರು ನೋಡ್ಕೋಬೇಕು. ಅವ್ರು ಶಿವನ ಪಾಟೀಲ್ ಸುಮ್ಮನೆ ಏನಾದ್ರು ಒಂದು ಆಡು ಭಾಷೆಯಲ್ಲಿ ಗೋಟೆಮ್ಮೆ ಹಿಂಡಂಗಿಲ್ಲ ಅನ್ನುವಂಥದ್ದು. ನೀವೆಲ್ಲ ಹಿಂಡಿರಿ ಏನೇನು ಮಾಡಿದ್ರಿ ಎಲ್ರಿಗೂ ಜನರಿಗೆ ಸಾಕ್ಷಿಯಾಗಿ ಬರ್ತದ. ಸಭ್ಯ ರಾಜಕಾರಣಿ, ಒಳ್ಳೆಯ ರಾಜಕಾರಣಿ, ಎಷ್ಟು 60 ವರ್ಷ ಅಧಿಕಾರದಲ್ಲಿದ್ದು ಕೂಡ ತಮ್ಮ ಮಕ್ಕಳನ್ನ ರಾಜಕಾರಣ ತರಲಿಲ್ಲ. ಅದನ್ನು ಗಮನಿಸ್ಬೇಕು. 60 ವರ್ಷ ರಾಜಕಾರಣ ಆಗಿದ್ರೆ ಒಂದು ಸಂಸ್ಥೆ ಹುಟ್ಟು ಹಾಕೊಳ್ಳಿಲ್ಲ, ಸ್ವಂತಕ್ಕ ಯಾವುದೇ ಒಂದು ಟ್ರಸ್ಟ್ಗಳನ್ನು ಮಾಡಿಲ್ಲ, ಸಂಸ್ಥೆ ಹುಟ್ಟಾಕಲಿಲ್ಲ, ಮಕ್ಕಳನ್ನ ರಾಜಕಾರಣಕ್ಕೆ ಅಥವಾ ಯಾವುದೇ ಸಂಸ್ಥೆ ಅಧ್ಯಕ್ಷರಾಗಿ ಬಳಸುವಂತ ಪ್ರಯತ್ನ ಮಾಡಿಲ್ಲ. ಮನೆ ಮಂದಿನ ಕುಟುಂಬನೇ ಅವರು ಇವತ್ತು ರಾಜಕಾರಣದಿಂದ ದೂರಿಟ್ಟು ಒಬ್ಬ ಪರಿಪಕ್ವವಾದಂತ ರಾಜಕಾರಣಿಗಳಾಗಿದ್ದಾರೆ. ಇವತ್ತು ಅದು ಮಾದರಿ ನಮ್ಮೆಲ್ಲ ಕಾರ್ಯಕ್ರಮ ಹುಡುಕಿದೆ. ಇವ್ರ ಜೊತೆ ಇದ್ದ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಇರ್ತದ ಅನ್ನುವಂಥದ್ದು ವಿಶ್ವಾಸ ಅಂತ ನಾಯಕರ ಜೊತೆ ಇದ್ದಾಗ ಇವರ ಮಕ್ಕಳನ್ನೇ ಬೆಳೆಸುವಂತದ್ದು ಎಲ್ಲೋ ಏನೋ ಕೂತು ಯಾವುದೋ ಒಂದು ಕೆಲಸಕ್ಕೆ ಹೋದ್ರು ಕೂಡ ಸ್ವಲ್ಪ ವ್ಯಕ್ತಿ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುವಂತ ಇವರಿಂದ ನಮ್ಮ ಸನ್ಮಾನ ರಮೇಶ್ ಜಿಗಜಿನ್ ಸಾಹೇಬರಿಗೆ ಏನು ಕಲಿಯಬೇಕಾಗಿಲ್ಲ. ಇವತ್ತು ಇಡೀ ಜಿಲ್ಲೆಯಲ್ಲಿ NTPC ಹಿಡ್ಕೊಂಡು ರೈಲ್ವೆ ಅಭಿವೃದ್ಧಿ ಕೆಲಸ ಹಿಡ್ಕೊಂಡು ಓವರ್ ಬ್ರಿಡ್ಜ್ಗಳು ಹಿಡಿದು ನ್ಯಾಷನಲ್ ಹೈವೇಗಳನ್ನ ಸಂಪೂರ್ಣವಾಗಿ ಮಾಡುವಂತ ಕೆಲಸವನ್ನ ಸನ್ಮಾನ ರಮೇಶ್ ಜಿಗಜಿನ್ ಮಾಡಿದ್ರೆ ಇದು ನಮ್ಮ ಕೊಡುಗೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಒಂದು ಪ್ರಚಾರ ಬರದಲ್ಲಿ, ಯಾಕಂದ್ರೆ ಇವರು ಬಾಲ್ಕೋಟೆ ಬಿಜಾಪುರ ಎರಡೂ ಇವರು ಏನೂ ಮಾಡಿಲ್ಲ ಅನ್ನೋದು ಹೇಳ್ತಾರೆ. ಯಾಕಂದ್ರೆ ತಮ್ಮ ಒಂದು ಮಗಳ ಚುನಾವಣೆಯ ಅಲ್ಲಿಂದ ಅವ್ರು ಹಿಡ್ಕೊಂಡೆ ಇಲ್ಲಿ ಟೀಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಇಬ್ರು ಅಭ್ಯರ್ಥಿಗಳು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅವ್ರಿಗೆ ಯಾರಿಗೆ ಜಿಲ್ಲೆಗೆ ಜನರಿಗೆ ತೊಂದರೆ ಆಗಿಲ್ಲ, ಒಂದು ದಿವಸ ಕೂಡ ಆಗಿಲ್ಲ. ಒಂದು ಉದಾಹರಣೆ ಹೇಳಿ ಬಯಸಿದ್ರೆ ಸನ್ಮಾನ್ಯ ರಮೇಶ್ ಜಿಗಜಿನ್ ಸಾಹೇಬರು ಯಾವ ರೀತಿ ಪ್ರಚಾರ ಪಡೆಯದೆ ಮಾಡುವಂತ ವ್ಯಕ್ತಿ ಅಂದ್ರೆ ಇವತ್ತು 3 ಅವಧಿಯಲ್ಲಿ 60ರಿಂದ 70 ಕೋಟಿ ರೂಪಾಯಿಗಳ ಅನುದಾನವನ್ನ ತಮ್ಮ ಸಂಸದರಿಗೆ ಹಂಚಿದ್ದಾರೆ. ಅಲ್ಲೇ DCMಸ್ನಾಗ ಇದ್ದಿಲ್ಲ, ಅವರು ಅದೆಲ್ಲೋ ದುರ್ಬಳಕೆ ಮಾಡ್ಕೊಂಡಿಲ್ಲ. ಎಲ್ಲರೂ ಒಂದ್ ಕಡೆ ಹೆಸರು ಹಾಕೊಂಡಿದ್ರೆ ನಾನು ರಾಜಕಾರಣ ಸರಿ. ಇವರೆಲ್ಲರೂ ಕೂಡ ಬರೀ ಬೋರ್ಡ್ ಬರ್ಸ್ಕೊಳ್ಳೋದಾಗಿದೆ. ಒಂದು 10 ಲಕ್ಷ ರೂಪಾಯಿ ಕೊಟ್ಟು 1 ಲಕ್ಷ ರೂಪಾಯಿ ಗೋಡಿ ಖರ್ಚು ಮಾಡಿರ್ತಾರೆ. ಅಂತ ರಾಜಕಾರಣಿಗಳು ಇವತ್ತು ಮಾದರಿಯಾದ ರಾಜಕಾರಣಿ ಸನ್ಮಾನ ರಮೇಶ್ ಜಿಗಜಿನ್ ಸಾಹೇಬರು ಇಷ್ಟೊಂದು ಹಣ ಸಂಸತ್ ನಿಧಿಯನ್ನು ಕೊಟ್ಟರು ಕೂಡ ಎಲ್ಲಿ ಕೂಡ ತಮ್ಮ ಹೆಸರನ್ನ ಬೋರ್ಡ್ ಸಮುದಾಯ ಭವನಗಳಿರ್ಬೋದು, ಶಾಲೆಗಳಿರ್ಬೋದು, ಬೇರೆ ಬೇರೆ ಕೇಂದ್ರಗಳಿಗೆ ಕೊಟ್ಟಿದ್ದಾರೆ. ಎಲ್ಲಿಯೂ ಕೂಡ ತಮ್ಮ ಹೆಸರನ್ನ ಪ್ರಚಾರ ಬಯಸಂಗಿಲ್ಲ. ಅಂತ ಒಂದು ಉತ್ತಮವಾದಂತಹ ಒಳ್ಳೆಯ ಸಭೆ ಚಾರಿತ್ರ್ಯ ಇರುವಂತಹ ವ್ಯಕ್ತಿ ಮೇಲೆ ಇವರು ವಿತ ಆರೋಪ ಮಾಡಿ ಏನಾದ್ರು ಜನರನ್ನು ವೋಟ್ ಹಾಕ್ತಾರೆ ಅಂದ್ರೆ ಭ್ರಮೆಯಿದ್ದಾರೆ. ಏನ್ ಆರೋಪ ಮಾಡಿದ್ರು ಜನರಿಗೆ ಗೊತ್ತದ. 15 ವರ್ಷ ಅವರು ಈ ಸಂಸದರಾಗಿ ಕೆಲಸ ಮಾಡಿದಾರೆ. ಅದಕ್ಕೆ ಮುಂಚೆ ಮಂತ್ರಿಗಳಾಗಿ ಕೂಡ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ರು. ಅವ್ರು ನಾನು ಉದಾಹರಣೆ ಹೇಳಿದ್ರೆ ಸ್ವಂತ ತಮ್ಮ ಶಾಸಕ ಸಂಸದ ನಿಧಿಗೆ ಅವ್ರು ಹೆಸರು ಹಾಕೊಂಡಿಲ್ಲ. ಈ ಬೇರೆ ಕೆಲಸ ಹೇಳ್ಕೊಳ್ಳುವಂತ ಅವಶ್ಯಕತೆ ಎಲ್ಲಿ ಅವ್ರು ಹೇಳ್ಕೊಳಂಗಿಲ್ಲ. ಈ ಜಲಜೀವನ ಮಿಷನ್ ಅನ್ನುವಂಥದ್ದೇನು ಮನೆ ಮನೆಗೆ ನಳ ನೀವು ಕೊಡ್ತಾ ಇದ್ದಾರೆ, ಎಲ್ಲ ಶಾಸಕರು ಉದ್ಘಾಟನೆ ಮಾಡತ್ತಾರ, ಅದು ರಮೇಶ್ ಜಿಗಜಿನ್ ಅವ್ರ ಕೊಡುಗೆ. ಅವರು ಕೇಂದ್ರದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಮಂತ್ರಿಗಳಾದಾಗ ಆ ಯೋಜನೆನ ರೂಪಿಸಿದ್ರು. ಅದನ್ನ ಇವರೆಲ್ಲ ಉದ್ಘಾಟನೆ ಮಾಡ್ಕೊಂಡು ಚೇನಿ ಹೊಡೆಯತ್ತಾರೆ.
ಆದ್ರೂ ಮಾಡಿದ್ದು ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅಂತದ್ದು ಎಲ್ಲ ಶಾಸಕರು ಮಂತ್ರಿಗಳು ಅದನ್ನ ನೀವು ಪರಾಮರ್ಶೆ ಮಾಡ್ಕೋಬೇಕು, ನೆನ್ಪು ಮಾಡ್ಕೋಬೇಕು. ನೀವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಅವರು ಏನು ಹಿಂಡುದಿಲ್ಲ, ಏನ್ ಹಿಂಡ್ಬೇಕು, ಹಿಂಡುದು ಅಂದ್ರೆ ಏನು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವರು 6-7 ವರ್ಷ ರಾಜಕಾರಣದಲ್ಲಿ ಅವಧಿಯಲ್ಲಿ 2-3 ಪಾರ್ಟಿ ಹೋಗಿ ಅವಕಾಶವಾದ ಒಂದು ಅವಕಾಶವನ್ನು ತೆಗೆದುಕೊಂಡು ಕಾರ್ಯವನ್ನು ಮಾಡಿದಾರ. ಪ್ರತಿಯೊಬ್ಬ ವ್ಯಕ್ತಿ ಸಾರ್ವಜನಿಕದಲ್ಲಿದ್ದಂಥವ್ರು, ಜನಪ್ರತಿನಿಧಿಗಳು ಸಾರ್ವಜನಿಕ ಕೆಲಸ ಮಾಡುವಂತದ್ದು ಅವ್ರ ಕಾರ್ಯ. ಅದನ್ನು ಸನ್ಮಾನ ರಮೇಶ್ ಜಿಗಜಿಣಗಿ ಮಾಡಿದ್ರೆ ಇದನ್ನ ಅವ್ರು ಏನಾದ್ರು ಏನ್ ಮಾಡಿದಾರ ಚಿಂತ ಹೇಳಿದ್ರೆ ನಾನು ಪತ್ರಿಕೆಯನ್ನು ಅವ್ರು ಕೊಟ್ಟು ಕಳಿಸಿ ಅದನ್ನೇ ಓದಿ ತಿಳ್ಕೊಳ್ಳಿ ಅನ್ನುವಂತ ನಾನು ಮೊನ್ನೆ ಸಚಿವರಿಗೆ ಹೇಳಿ ಬಯಸಿದ್ದೇನೆ. ಇವತ್ತು ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಹತಾಶರಾಗಿದ್ದಾರೆ. ಬೇಗಿನ ಒಂದು ಸೂಚನೆ ಮೇರೆಗೆ ಒಗ್ಗಟ್ಟಿನ ಪ್ರದರ್ಶನ ಅಂದ್ರೆ ಎಲ್ಲರೂ ಕೂಡಿ ಪ್ರಚಾರ ಮಾಡ್ಬೇಕಂದ್ರೆ ಒಬ್ಬರಿಗೊಬ್ಬರು ವಿಶ್ವಾಸ ಇಲ್ಲ. ಅವ ಇಲ್ಲಿ ಹೋದ್ರೆ ಏನ್ ಮಾಡಿದ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಅಡ್ಡಾಡತ್ತೆ. ಎಲ್ರಿ ಯಾಕೆ ಒಬ್ರು ಕೂಡ ಹೊಂಟ್ರಲ್ಲ, ಮತ್ತೆ ಸುರದಿ ಬೇರೆ ಬೇರೆ ಹೊಂಟ್ರಲ್ಲಿ ಲೀಡರ್ಗಳು ನಾನು ಒಬ್ರು ಕೇಳಿ ಕಾರ್ಯಕರ್ತರು ಇಲ್ರಿ ಒಕ್ಕಟ್ಟು ತೋರ್ಸತ್ ಹೇಳ್ಯಾರ ಮ್ಯಾಗಿನವ್ರು. ಅದು ಒಕ್ಕಟ್ಟು ಇಲ್ಲ ಅಂದಂಗ ಆಯ್ತಾರೆ ಇವ್ರ ಅಂತ. ಒಕ್ಕಟ್ಟು ಇಲ್ಲ ಅಂದ್ರೆ ನೀವ್ ಯಾಕೆ ಹೊಂಟಿಲ್ಲ ಅಂದ್ರೆ ನಮ್ಮಲ್ಲಿ ವಿಶ್ವಾಸ ಒಬ್ರಿಗೊಬ್ರಿಗೆ ಒಗ್ಗಟ್ಟು ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಅವ್ರಿಗೆ ಒಕ್ಕಟ್ಟಿನ ಪ್ರದರ್ಶನ ಮಾಡೋದು ಅವಶ್ಯಕತೆ ಇದೆ. ಒಬ್ರಿಗೆ ವಿಶ್ವಾಸ ಇಲ್ಲ, ಅವ ಹೋಗಿ ಬೇರೆ ಮಾಡ್ತಾನೋ ಕೆಲಸ ಮಾಡ್ತಾನೆ ಇವ ಕೆಲಸ ಅವ್ರವ್ರಿಗೆ ಒಬ್ರಿಗೊಬ್ರಿಗೆ ಮನಸ್ಸಿನಲ್ಲಿ ವಿಶ್ವಾಸ ಇರದೇ ಕಾರಣ ಒಬ್ರು ಕೂಡ ಒಗ್ಗಟ್ಟಿನ ಪ್ರಯತ್ನವನ್ನ ಬಹಳಷ್ಟು ಶ್ರಮ ವಹಿಸಿ ಖರ್ಚು ಮಾಡಿ ಜನರಿಗೆ ಕೂಡಿಸಿ ಭಾಷಣ ಮಾಡುವಂತ ಒಂದು ಕ್ಯಾಂಪ್ಗಳನ್ನ ಮಾಡುವಂತದಾಗ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಕೇವಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮ್ಮ ಅಭ್ಯರ್ಥಿ ಪರವಾಗಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವಂಥದ್ದು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಡೀತಾ ಇರೋದು ಬಹಳಷ್ಟು ನಮಗೆಲ್ಲ ಹೆಮ್ಮೆ ಅನಿಸ್ತದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಯಾರು ನಾಯಕರು ಬರಬೇಕು ಮಾಡ್ತಾರಲ್ಲ ಅವರೇ ಮೋದಿಯವರು ಮಾಡಿದ ಸಾಧನೆ, ಸನ್ಮಾನ ರಮೇಶ್ ಜಿಗಜಿಣಗಿ ಮಾಡಿದ ಸಾಧನೆಯನ್ನ ಮನೆಗೆ ಹೋಗಿ ಆ ಮತದಾರ ಭೇಟಿಯಾಗಿ ಈ ರೀತಿ ಕಾರ್ಯ ಮಾಡಿದ್ರೆ, ಈ ರೀತಿ ಕೆಲಸ ಈ ರೀತಿ ದೇಶಕ್ಕೆ ನರೇಂದ್ರ ಮೋದಿಯವರು ಮಾಡಿದ ಕಾರ್ಯದ ಮತ ಕೊಡಬೇಕು ಹೇಳಿ ಸ್ವಂತ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು ಅಭ್ಯರ್ಥಿ ತರಾನೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದು ಬಹಳಷ್ಟು ಭಾರತೀಯ ಜನತಾ ಪಕ್ಷದ ಹೆಮ್ಮೆ ಸಂಘಟನೆ ಅಂತ ಹೇಳಿ ಬಯಸ್ತಾರೆ. ಅದಕ್ಕೆ ಒಟ್ಟಾರೆ ನಮ್ಮ ಅಭ್ಯರ್ಥಿ ಸ್ಪಷ್ಟವಾದಂತ ಬಹುಮತದಿಂದ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವಂತ ವಿಶ್ವಾಸ. ಕೇಳಿದಿರತ್ ಹೇಳತ್ತೀನಿ, ಏನು ಕೇಳೋಲ್ಲ. ಈಗ ಕಾಶಪ್ಪನವರು ಯತ್ನಾಳ್ ಅವರಿಗೆ ಅವರು ಬಡ್ಡೆ ಮೇಲೆ ಅವ್ರು ಉತ್ತರ ಕೊಡ್ತಾರ. ಅವ್ರು ಗಟ್ಟಿ ಅವರೇ ಕೊಡ್ತಾರ, ಅವರೇ ಪಾರ್ಟಿಗೆ ಅಂದಿಲ್ಲ ಅಂತ ಅವ್ರು ಬಂದು ಬರ್ತಾರೆ. ನಾಳೆ ದೊಡ್ಡ ಅವ್ರ ಆತರ ಹೇಳಿಲ್ಲ. ಹಿಂದೂ ನಮ್ಮ ದೇಶದಲ್ಲಿ ಜಾತ್ಯತೀತ ಎಲ್ಲರೂ ಕೂಡ ಬಹಳ ತರ ಹಿಂದೂಗಳು ಸಂಖ್ಯಾತ ಹೇಳಿದ್ದಾರೆ. ಬೇರೆ ಏನಂತಿಲ್ಲ. ಆ ರೀತಿ ಹೇಳಿಕೆ ನೀವು ಎಲ್ಲಿ ನಾನು ಯಾವ ಪತ್ರಿಕೆಗೂ ಮೀಡಿಯಾ ನನ್ನ ಗಮನಕ್ಕೆ ಮಾತ್ರ ಬಂದಿಲ್ಲ ಸರ್. ಆತರ ನಮ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅನ್ನುವಂಥದ್ದು ಮಾಡಿದ್ದಾರೆ. ಇಲ್ಲಾಂದ್ರೆ ತ್ರಿವಳಿ ತಿಲಕ್ ಅವ್ರು ಮಾಡ್ತಿರ್ಲಿಲ್ಲ ಮೋದಿಯವರು. ಮುಸಲ್ಮಾನ ಅಲ್ಪಸಂಖ್ಯಾತ ಮಹಿಳೆಯರ ತೊಂದರೆಯನ್ನ ಇಲ್ಲಿವರೆಗೆ ಕಾಂಗ್ರೆಸ್ ಅವ್ರ ಗಮನಕ್ಕೆ ಬಂದಿರಲಿಲ್ಲ. ಕಾಂಗ್ರೆಸ್ ಅವರಿಗೆ ಇಲ್ಲಿವರೆಗೆ ಬಂದಿರಲಿಲ್ಲ. ಅದನ್ನು ಮೋದಿಯವರು ಗಮನಿಸಿದ್ರು. ಅಲ್ಪಸಂಖ್ಯಾತರ ಹೆಣ್ಮಕ್ಳಿಗೆ ಇದು ಹಿಂಸೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಇವರಿಗೆ ತ್ರಿವಳಿ ತಲಾಖದಿಂದ ಇದು ಆಗ್ತದೆ ಅಂತದ್ದು ಅದನ್ನ ರದ್ದು ಮಾಡಿ ಕಾನೂನು ಮಾಡಿದವರು ನರೇಂದ್ರ ಮೋದಿ ಅವರು. ಅದ್ರ ಬಗ್ಗೆ ಕಾಂಗ್ರೆಸ್ದವ್ರು ಇನ್ನೂರು ಅಲ್ಪಸಂಖ್ಯಾತದ ಮತಗಳನ್ನ ಬೇರೆ ಮಾಡಿ ಪಡೆಯುವಂತ ಪ್ರಯತ್ನ ಮಾಡಿದೆ. ಅವ್ರಿಗೆ ಒಳ್ಳೇದು ಮಾಡಿಲ್ಲ. ಅವ್ರಿಗೆ ದೇಶದಲ್ಲಿ ಅವ್ರಿಗೆ ಒಳ್ಳೆ ಮಾಡಿದವರು ನರೇಂದ್ರ ಮೋದಿ ಅವರು ಕೂಡ ತಮ್ಮ ಗಮನಕ್ಕೆ ಬರುತ್ತೆ. ಇಲ್ಲ, ನಾನು ನಿನ್ನೆ ಹೇಳಿಕೆಗಳನ್ನ ಹೇಳಿಕೆಗಳನ್ನ ನೋಡಿಲ್ಲ. ನನ್ನ ಗಮನಕ್ಕೆ ಯಾವ ವಿಷಯ ಬಂದಿಲ್ಲ. ನಾನು ಅದಕ್ಕೆ ಬೆಳಿಗ್ಗೆ ಓದ್ತೀನಿ, ಡೈಲಿ ಓದಾಗ ಈ ವಿಷಯಗಳು ಬಂದಿಲ್ಲ. ಅದಿರೇ ಯಾವುದೇ ರೀತಿ ಹೇಳಿಕೆ ಪಟ್ಟ ನನಗೆ ಅನಿಸಿಲ್ಲ. ಇವರು ಕೂಡ ಅಂಬೇಡ್ಕರ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಹಾಕಲಕ್ಕ ಇಲ್ಲ ಬಿಡಲಕ್ಕ ಹೇಳಿದ್ದಾರೆ. ಆ ರೀತಿ ಹೇಳಿಲ್ಲ. ಒತ್ತಾಯ ಪೂರ್ವಕವಾಗಿ ನಾನು ಮತ ಕೇಳಂಗಿಲ್ಲ ಕೇಳೋರು. ನಮ್ಮ ರಮೇಶ್ ಜಿಗಜಿಣಗಿ ಸಾಹೇಬರು ತತ್ವ ಏನಂದ್ರೆ ಯಾರಿಗೆ ಹಿಂಸೆ ಕೊಟ್ಟು ನೀವು ಹಾಕೇಬೇಕು ಅಂತ ಹೇಳಿ ಹೇಳಂಗಿಲ್ಲ. ಮದುವೆ ಮಾಡ್ತಾರೆ ಹಾಕ್ರಿ ಹಾಕಂಗಿಲ್ಲ ಅಂದ್ರೆ ಏನ್ ಮಾಡೋರು ಅವ್ರಿಗೆ ಹಂಗ ಅಂದಿಲ್ಲ. ಅವರು ಒತ್ತಾಯ ಪೂರ್ವಕವಾಗಿ ನಂಗೆ ಕೇಳಂಗಿಲ್ಲ. ಎಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ ಮತ ಹಾಕ್ರಿ ಅಂತ ಇಷ್ಟ ಅಂತಾರ. ಅವ್ರು ಬ್ಯಾಡ ಅಂತಂದಿಲ್ಲ, ಯಾರಿಗೆ ಕೇಳಂಗಿಲ್ಲ ತಂದಿಲ್ಲ. ಹಂಗೆ ಯಾರು ತಪ್ಪು ಸಂದೇಶವನ್ನ ಕಳಿಸ್ಬಿಡ್ರಿ. ರೈಟ್ ಸಮುದಾಯದವರು ಈ ಸರಿ ಹೋಗುದಿಲ್ಲ. ಯಾಕಂದ್ರೆ ನೋಡ್ರಿ, ಮತದಾರರ ಅಭಿಪ್ರಾಯಗಳು ಹಲವಾರು ತರ ಹೇಳ್ತಿರ್ತಾರೆ. ಕೆಲವ್ರು ಹೆಂಗ್ ಹೇಳ್ತಾರ, ಕೆಲವರು ರೈಟ್ ಲೆಫ್ಟ್ ನಮ್ಗೆ ಸಂಬಂಧ ಇಲ್ಲ, ನಾವೆಲ್ಲರೂ ಒಕ್ಕಟ್ಟದಾಗಿದೀವಿ, ಆಯಾ ಪಾರ್ಟಿ ಆಯಾವುದು ಅವ್ರ ಅಭಿಮಾನ
ಅವ್ರ ನಿರ್ಧಾರಗಳು ಅವ್ರಿಗೆ ಬಿಟ್ಟಿದ್ದು ಅನ್ನೋದು ರಾಷ್ಟ್ರ ಜನ ನಮ್ಮಲ್ಲಿ ದಲಿತರು ಎಲ್ಲ ಅಂದ್ರೆ ಲೆಫ್ಟ್ ರೈಟ್ ಎಲ್ಲ ರೀತಿ ನಮ್ಮ ನಾಯಕರು ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಮತದಾರರು ಇದ್ದಾರೆ. ಆ ನಿರ್ಧಾರ ಇದನ್ನು ಜಾತಿ ರಾಜಕಾರಣ ಮಾಡ್ಕೊಂಡು ಇದನ್ನೇ ಒಂದು ಅಸ್ತ್ರ ಇಟ್ಕೊಂಡು ಆ ದಲಿತ ಸಮುದಾಯಗಳು ಹೊಡೆಯುವಂತ ಪ್ರಯತ್ನ ಆಗಬಾರ್ದು ಯಾರಿಂದ ಕೂಡ. ದಲಿತ ಸಮುದಾಯದ ಹೊಡೆಯುವಂತ ಪ್ರಯತ್ನ ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಸಂಬಂಧ ಜಿಗಿನ್ ಸಾಹೇಬ್ರೆ ಮೊದಲೇ ನಿಮ್ಗೆ ವಿನಂತಿ ಮಾಡಿದ್ರೆ ತಮ್ಮ ಮುಖಾಂತರ ವಿನಂತಿ ಮಾಡ್ಯಾರ. ಈ ಚುನಾವಣೆ ಬರ್ತಾವ ಹೋಗ್ತಿರ್ತಾವ, ಅದು ಇದನ್ನೇ ಒಂದು ಮುಂದಿಟ್ಕೊಂಡು ಅದು ಕೂಡ ಆಗ್ಬಾರ್ದು. ಎಲ್ಲರೂ ದಲಿತರು ಕೂಡ ಒಂದಾಗಿರ್ಬೇಕು. ಅವ್ರು ಈ ಮನುಷ್ಯ ಹೆಚ್ಚು ಯಾವ ಅಭ್ಯರ್ಥಿಗಳು ನಾವು ಮತ ಹಾಕ್ಬೇಕು, ಯಾವ ಪಕ್ಷಕ್ಕೆ ಹಾಕ್ಬೇಕು ನಾವು ಸ್ವತಂತ್ರವಾಗಿದ್ರೆ ಎಲ್ಲಾ ಪಕ್ಷ ಎಲ್ಲಾ ಸಮುದಾಯದ ಜನರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಇದೆ ಅನ್ನೋ ವಿಶ್ವಾಸ ಇದೆ. ಬಿಜೆಪಿಯಲ್ಲಿ ರೈಟ್ ಕಮ್ಯುನಿಟಿಗೆ ಅದೇ ನಾನು ಇದನ್ನ ಯಾಕೆ ಕೇಳಲ್ಲ ಅದಕ್ಕೆ ನಾಲಿಕೆ ಆಗ್ತಿದೆ ಅಲ್ರಿ. ಅವರು ಬಿಜೆಪಿ ಚುನಾವಣೆ ಬಹಿರಂಗವಾಗಿ ಎಲ್ಲರ ಕಡೆ ತಿರುಗಾಡಿ ಮಾಡ್ತಾರೆ ಜಿಲ್ಲೆಯಲ್ಲಿ, ನಾನು ಕೂಡ ಮಾಡ್ತಾ ಇದ್ದೀನಿ. ಇನ್ನ ಏನ್ ಬೇಕು, ನಾನು ದೂರ ಹೋಗಿಲ್ಲ. ಇಲ್ಲಿ ಆಫೀಸ್ನಾಗ ಪ್ರೆಸ್ ಮೀಟ್ ಇವತ್ತು ನಿನ್ನೆ ನಾನು ಇಂಡಿಗೆ ಹೋಗಿ ಮನೆ ಇಂಡಿಗೆ ಹೋಗಿದ್ದೆ 2 ಸಲ. ಬಿಜಾಪುರ ನಗರದಲ್ಲಿ ಇನ್ನೇ ಮಾಡಿದೀವಿ ನಾವು ಜಿಗಿನ್ ಸಾಹೇಬ್ ಕೂಡ ನಾವು ಒಟ್ಟಾಗಿದ್ದೀವಿ. ಜಿಗಿನ್ ಸಾಹೇಬ್ರ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ನಮ್ಮ ಒಡಕು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೇಕು. ಅವ್ರು ಬಂದಿದ್ದು ನಮ್ಗೇನಿಲ್ಲ, ನಮ್ಗೆ ಸಂತೋಷ ಇದೆ. ನಾವೇನು ಅವ್ರು ಬಂದ್ ಕೆಲಸ ಮಾಡಿದ್ದು ಅವ್ರು ನಮ್ಮ ಪಕ್ಷದ ಶಾಸಕರಿದ್ದಾರೆ, ಅವ್ರ ಕರ್ತವ್ಯ ಬಂದ್ ಮಾಡೋದು ಮಾಡ್ತಾ ಇದ್ದಾರೆ. ನಾನು ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಾದೀನಿ. ಇವತ್ತು ಯಾವುದೇ ಜವಾಬ್ದಾರಿ ಇದೆ ಕೂಡ ಪಕ್ಷ ನನಗೆ ಏನೇನು ಹೇಳ್ದ 18 ದಿವಸಗಳ ಸಕ್ರಿಯವಾಗಿ ನಾನು ಚುನಾವಣೆ ಇದೆ. ಅವ್ರು ಬಂದಾಗ ನಾನು ದೂರ ಹೋಗಿಲ್ಲ, ನಾ ಬರ್ತೀನಿ, ನಾ ಬಂದಿಲ್ಲ ಅವ್ರು ಬಂದಿಲ್ಲ. ಅದು ಯಾವುದೇ ರೀತಿ ಇಲ್ಲ. ಅವ್ರ ಜವಾಬ್ದಾರಿ ಅವ್ರು ಮಾಡಿದ್ರೆ ನನ್ನ ಜವಾಬ್ದಾರಿ ನಾವು ಮಾಡ್ತೀವಿ. ಬಿಜೆಪಿಯಲ್ಲಿ ರೈಟ್ ಕಮ್ಯುನಿಟಿಯ ನಾಯಕರಿಗೆ ಕಡೆಗಣಿಸಲಾಗಿದೆ. ಯಾವುದು ಕಡೆಗಣಿಸಿಲ್ಲ. ನಮ್ಮಲ್ಲಿ ಗೋಪಾಲ್ ಗಡ್ಕಂಬಳಿ ಅವರು 2 ಸಲ ಮೇಯರ್ ಮಾಡಿದ್ರು, 2 ಸಲ ಮೇಯರ್ ಮಾಡಿದ್ರು. ಸಾಮಾನ್ಯ ಕಾರ್ಯಕರ್ತ 2 ಸಲ ಗೋಪಾಲ್ ಗಡ್ಕಂಬಳಿ ರೈಟ್ ಕಮ್ಯುನಿಟಿನೇ. ಚಿದಾನಂದ ಚರ್ಮಾಕ್ ಇದ್ದಾರೆ, 4 ಮಂದಿ ಇದಾರೆ. ಅವಕಾಶಗಳು ಒಬ್ಬರು ಒಂದೊಂದ್ಸಲ ಸಿಗ್ತಿರ್ತಾವ. ಇದಕ್ಕೆ ನೀವು ಜಾತಿ ರೈಟ್ ಅನ್ನೋದಿಲ್ಲ. ಈಗ ಬಂಜಾರ ಸಮುದಾಯಕ್ಕೆ ಅಷ್ಟು ಅಂತರ್ಪದಿಂದ ಮಾತಾಡ್ತಾರೆ. ಏನ್ ಟಿಕೆಟ್ ಕೊಟ್ಟರು ಬಂಜಾರ ಸಮುದಾಯಕ್ಕೆ ಅವರು? ಎಲ್ಲಿ ಕೊಟ್ಟಾಗ ಇಲ್ಲಿ ಬಿಜಾಪುರ ಈ ಚುನಾವಣೆ ಅಷ್ಟೇ ಮಾತಾಡ್ತಾರೆ, ಹೆಚ್ಚಿನ ಚುನಾವಣೆ ಇಲ್ಲ, ಮುಂದಿನ ಚುನಾವಣೆ ಇಲ್ಲ. ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ 1 ಸೀಟ್ ಬಂಜಾರ ಸಮಾಜ ಕೊಟ್ಟಿಲ್ಲ ಅವರು. ಮತ್ತು ಬಂಜಾರ ಅಭಿವೃದ್ಧಿ ನಿಗಮ ಮಾಡಿದವರೇ ಬಿಜೆಪಿ ಅವರು, ತಾಂಡಾಗ ಕಂದಾಯ ಗ್ರಾಮ ಮಾಡಿದವರೇ ನನ್ನ ಸನ್ಮಾನ ನರೇಂದ್ರ ಮೋದಿ ಅವರು. ಯಾವ ಕೂಡ ಕಾಂಗ್ರೆಸ್ ಕಾಣಲಿಲ್ಲ, ಯಾವ ಮಂತ್ರಿಗಳು ಕಾಣಲಿ, ಶಾಸಕರು ಕಾಣಲಿಲ್ಲ. ಈಗೇನೋ ಭಯಂಕರ ಹುರುಪಾಗ್ಬಿಟ್ಟದ ಕೆಲವರು, ಆ ಹುರುಪಾಗ್ಬಿಟ್ಟದ ಶಿವಪ್ಪ ಭಯಂಕರ ಹುರುಪಾಗಿದೆ. ಯಾಕಂದ್ರೆ ಅವ್ರ ಮಗಳ ಅಲ್ಲಿ ಇಲೆಕ್ಷನ್ ಇರ್ತಾರಲ್ಲ, ಅದಕ್ಕೆ ಅವ್ರು ಭಯಂಕರ ಹುರುಪಾಗ್ಬಿಟ್ಟದ. ಅದಕ್ಕೆ ಹುರುಪು ಇರಲಿ, ಚುನಾವಣೆ ಮಾಡಲಿ, ಏನೇ ಮಾಡಿ ವ್ರತ ಆರೋಪ ಮಾಡುವಂಥದ್ದು ಜಿಗಿನ್ ಸರ್ ಏನು ಮಾಡುವಂಥದ್ದು ಈ ರೀತಿ ಮಾಡೋದು ತಪ್ಪು ಅನ್ನುವಂಥ ನಾನು ಸನ್ಮಾನ್ಯ ಸಚಿವರಿಗೆ ಹೇಳಿ ಬಯಸ್ತಾರೆ. ಇವತ್ತ ಬಿಜಾಪುರದ ಮಹಾಜನತೆಗೆ ಮತ್ತು ನಮ್ಮ ಸಮಸ್ತ ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಕಲಾಲದ ಒಂದು ಅಧ್ಯಕ್ಷ ಆಗಿ ಇರುವುದರಿಂದ ಬಿಜಾಪುರದು ಇವತ್ತ ಘೋರ ಅಪರಾಧ ನಮ್ಮ ಸಮಾಜದ ಒಂದು ರುದ್ರಭೂಮಿಯಲ್ಲಿ ನಡೀತಾ ಇದೆ. ಇನ್ನೂ ಆದರೂ ಇವತ್ತಿಗೂ ನಡೀತಿದೆ. ಮತ್ತು ನಾವು ಇವತ್ತು ಹೋಗಿ ಕಟ್ಟುವುದಿಲ್ಲ ಅಂತ ಸತತವಾಗಿ ಹೇಳ್ತಾ ಬರ್ತಾ ಇರುವ ಕತ್ತೆಯ ಸಮಾಜದ ಒಂದು ಅಭ್ಯರ್ಥಿ ಇವತ್ತ ಕಟ್ಟುವಾಗ ನಾವು ಹೋಗಿ ಹಿಡಿದೇವಿ. ನಾವೆಲ್ಲ ಸಮಸ್ತ ಕಲಾವಿದರು ಇಲ್ಲಿ ನಿಂತಂಥವ್ರು ಹೋಗಿ ಹಿಡಿದು ಅವರಿಗೆ ತಡೆ ನಿಂದ್ರಿಸಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಾಕ್ ಬಂದಾಗ ಪೊಲೀಸ್ ಸ್ಟೇಷನ್ದಲ್ಲಿ ಹೇಳ್ತಾರೆ, ಕೋರ್ಟ್ನಲ್ಲಿ ಕೇಸ್ ನಡೆದಾಗ ನಾವು ಏನೂ ಮಾಡ್ಲಕ್ ಬರಂಗಿಲ್ಲ, ನಾವು ಹಿಡಿಯಂಗಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಮತ್ತು ಅವ್ರಿಗೆ ಕೊಟ್ಟಂತ ಕಾಂಟ್ರಾಕ್ಟ್ ಕೊಟ್ಟಂತ ಆ ಮನೆಯವರು ಯಲ್ಲಪ್ಪ ಶೇರ್ಖಾನೆ ಇವರು ಆ ಮನೆ ಒಂದು ಕಟ್ಟಡ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಆ ಕಟ್ಟಡ ಮಾಡ್ಲಿಕ್ಕೆ ಕೊಟ್ಟಂತ ಇಂಜಿನಿಯರ್ ಸದಪ್ಪ ಕಟಕದೊಂಡು ಇವರು ಕಾಂಟ್ರಾಕ್ಟ್ ಇಂಜಿನಿಯರ್ ಆಗಿ ಇರುತ್ತಾರೆ. ಮತ್ತು ಅವರು ಬರೆದು ಕೊಟ್ಟಿದ್ದಾರೆ, ನಂದೇನೂ ತಪ್ಪಿಲ್ಲ, ನಾನು ಸರಿಯಾಗಿ ಬರೆದು ಕೊಟ್ಟಿರ್ತೇನೆ ಅಂತ ಅವರು ಪೊಲೀಸ್ ಸ್ಟೇಷನ್ ಮುಂದೆ ಒಪ್ಪಿಗೆ ಪತ್ರ ಬರೆದು ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಒಂದು ಸ್ಟೇ ಆರ್ಡರ್ ಹೈಕೋರ್ಟ್ದಿಂದ ಸ್ಟೇ ಆರ್ಡರ್ ಇರುತ್ತದೆ. ಸ್ಟೇ ಆರ್ಡರ್ ಇದ್ರೂ ಕೂಡ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ, ಈ ಭೂಮಿ ಸಂತೋಷ್ ಪೋಳ್ ಅವ್ರ ಮನೆಯವರು
ನಗರಸಭಾ ಅಧ್ಯಕ್ಷರಾಗಿ ಇರುತ್ತಾರೆ ಸತತವಾಗಿ 2 ಸರ್ತಿ. ಅವರು ಅಲ್ಲಿ ಆ ಭೂಮಿ ಮೇಲೆ ಮಾಜಿ ಆಗಿರುತ್ತಾರೆ. ಈಗ ಅವರು ಆ ಭೂಮಿ ಮೇಲೆ ಕಟ್ಟಡದ ಪರ್ಮಿಷನ್ ಇಲ್ಲಾರ್ದೆ ಮುನ್ಸಿಪಾಲಿಟಿ ಅವರು ಬೇಜವಾಬ್ದಾರಿ 2-3 ಸರ್ತಿ ಅವರಿಗೆ ಕಮಿಷನರ್ ಅವ್ರಿಗೆ ತಂದು ಕೊಟ್ಟರು. ಅವರಿಗೆ ಪೊಲಿಟಿಷಿಯನ್ದವರಿಗೆ ತಂದು ಹೇಳಿದ್ರು, ಯಾವುದೇ ಲೆಕ್ಕಕ್ಕಿಲ್ಲದೆ ನಮ್ದು ಒಂದು ಸಮಾಜದ ರುದ್ರ ಭೂಮಿಯನ್ನು ಕಕ್ಕಯ್ಯ ಸಮಾಜದ ಕಟಕ್ದುಂಡವರು ಇದು ಎತ್ತಿ ಹಾಕಬೇಕಂತೇಳಿ ತಗೋಬೇಕಂತೇಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ. ಮತ್ತು ಇದು ನಿಲ್ಲಿಸದೇ ಇದ್ದ ಪಕ್ಷದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಇನ್ ಮ್ಯಾಗ ಸರ್ಕಾರದ ಮ್ಯಾಗ ಮತ್ತು ಈ ಪೊಲೀಸರ ಮೇಲೆ ಪರ್ಮಿಷನ್ ಇಲ್ಲದೆ ಕಟ್ಲಾಕತ್ತೀರ ಮುನ್ಸಿಪಾಲಿಟಿ ಅವ್ರ ಮೇಲೆ. ಯಾಕಂದ್ರೆ DC ಅವ್ರಿಗೂ ತಿಳಿಸೇವಿ, ಈಗಾಗಲೇ ಮುನ್ಸಿಪಾಲಿಟಿ ಅವ್ರಿಗೂ ತಿಳಿಸೇವಿ. ಈಗ ನಾವು ಎಲ್ಲಿ ಹೋಗ್ಬೇಕು? ಈ ಸಮಸ್ತ ಬಡ ಸಮಾಜದವರು ನಾವು ಒಂದು ಹೈಕೋರ್ಟಿಗೆ ಕೇಸ್ ನಡೀತಾ ಇದೆ. ನಮ್ಮ ಬಡ ಸಮಾಜದಲ್ಲಿ ರೊಕ್ಕಿಲ್ಲ. ಅವರು ಇಂಥವು ಸಂತೋಷ್ ಪೋಳ ಮತ್ತು ಅವ್ರ ಮನೆಯವರು ಮಹಾನಗರ ಸಭಾ ಕಟಕ್ದುಂಡ್ MLA ಅವರು ಇದಕ್ಕ ಹುಮ್ಮಸ್ಸು ಕೊಡ್ತಾ ಇದ್ದಾರೆ. ಇಂಥ ನಾನು ಒಬ್ಬ ಮಾಜಿ ನಗರಸಭಾ ಅಧ್ಯಕ್ಷ, ಕಾಂಗ್ರೆಸ್ದೇ ಇದ್ರು ಮೀರಿ ನಾನು ಕಲಾಲ್ ಸಮಾಜದ ಅಧ್ಯಕ್ಷ ಆಗಿ ಇರುವುದರಿಂದನೂ ಅವರು ಯಾವುದೇ ಒಂದು ನಮ್ಮ ಮಾತಿಗೆ ಬೆಲೆ ಇಲ್ಲದೆ ನಮ್ಮ ಸಮಾಜಕ್ಕೆ ತುಳಿತಾ ಇದ್ದಾರೆ. ಇದಕ್ಕ ಸರ್ಕಾರದವರು ಮತ್ತು ಇದಕ್ಕ ಕಡಿವಾಣ ಹಾಕಬೇಕು. ನಮ್ಮ ಸಮಾಜದ ಭೂಮಿ ಮೇಲೆ ಹೈಕೋರ್ಟ್ನಲ್ಲಿ ನಡೆದಿದೆ. ಆ ನ್ಯಾಯಾಧೀಶರು ಸರಿಯಾಗಿ ಓದಿ ಅದನ್ನ ತೀರ್ಪನ್ನು ಕೊಡಬೇಕು. ಮತ್ತು 40 ವರ್ಷ ಆಯ್ತು, 3 ತಲೆ ಉಳಿ ಹೋದು 40-60 ವರ್ಷ ಆಯ್ತು. ನಮ್ಮ ಸಮಾಜಕ್ಕೆ ಇನ್ನೂ ತನಕ ನ್ಯಾಯ ಸಿಕ್ಕಿಲ್ಲ. ಇದು ನಮ್ಮ ದುರ್ಭಾಗ್ಯ ಏನು ದುರ್ದೈವ ನಮಗ್ ಗೊತ್ತಿಲ್ಲ. ನಾವು ಇದೇ ತರ ಅವ್ರು ಕಟ್ತಾ ಇದ್ರೆ, ಅವ್ರು ಮಾಡ್ತಾ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತದ. ಮತ್ತು ನಾವು ಅಲ್ಲಿ ಬಂದವ್ರಿಗೆ ಕಾನೂನು ನಮ್ಮ ಕೈಯಲ್ಲಿ ತಗೋಬೇಕಾಗ್ತದ ಅಂತೇಳಿ ನಾನು ನಮ್ಮ ಸೂರ್ಯವಂಶಿ ಕ್ಷತ್ರಿಯ ಸಮಾಜದ ಅಧ್ಯಕ್ಷನಾಗಿ ಹೇಳುವ ಮುಖಾಂತರ ಸಮಸ್ತ ಪ್ರೆಸ್ ರಿಪೋರ್ಟರ್ ಅವರಿಗೆ ಮತ್ತು ನನ್ನ ಬೆಂಬಲ ಕಲಾಲ್ ಸಮಾಜದವರಿಗೆ, ಸಮಸ್ತ ಎಲ್ಲ ನಮ್ಮ ಕರ್ನಾಟಕದ ಇಡೀ ಭಾರತ ದೇಶದ ನಮ್ಮ ಕಲಾಲ್ ಸಮಾಜದವರಿಗೆ ಒಂದು ಇದು ಹಿನ್ನಡೆ ಆಗುವಂತ ಇದೆ. ನಾವು ದಯವಿಟ್ಟು ನಮ್ಮ ಈಗ ಏನಾದ್ರೂ ಉಳಿದಿದ್ರೆ ಆ ಮೋದಿ ಸರ್ಕಾರ ಒಂದು ಉಳಿದಿದೆ. ಆ ಮೋದಿ ಸರ್ಕಾರ ಈ ಸರಿಯಾಗಿ ನಮ್ದು ಒಂದು ಓದಿ ಅದಕ್ಕೆ ಬಡ ಸಮಾಜಕ್ಕೆ ಅವರು ಅನ್ಯಾಯ ಆಗ್ತಾ ಇರುವುದು ತಡೆ ಹಿಡಿದು ಇದು ಸರಿಯಾಗಿ ಓದಿ ನ್ಯಾಯ ಕೊಡ್ಬೇಕಂತೇಳಿ ನಾನು 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸರ್ ಸ್ಟೇ ಒಳಗೆ ಏನದಾರ ಸರ್, ಅದು ಕಟ್ಬೇಕಾತೋ ಅಥವಾ ಏನ್ ಇಲ್ಲ? ಪೂರಾ ಹೈಕೋರ್ಟ್ ದಿಂದ ನಿಲ್ಲಿಸಬೇಕು. ತೀರ್ಪಾಗುವವರೆಗೆ ಯಾರು ಅಲ್ಲಿ ಕಾಲು ಇಡಬಾರ್ದು ಅಂತೇಳಿ ಅದ. ಈಗಾಗಲೇ 5-10 ಸರ್ತಿ ನಾವು ಪೊಲೀಸ್ ಸ್ಟೇಷನ್ ಬಂದ್ರು ಕಂಪ್ಲೇಂಟ್ ಕೊಟ್ರು. ಅವ್ರು ಏನಂತಾರ, ನಮಗೇನು ಗೊತ್ತಿಲ್ಲ, ಕೋರ್ಟ್ನಲ್ಲಿ ನ್ಯಾಯ ನಡೆದಿದೆ, ನ್ಯಾಯ ಅಲ್ಲೇ ಹೋಗಿ ನೀವು ಕೋರ್ಟ್ನಲ್ಲೇ ವಿಚಾರ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ ಹೋಗ್ಬೇಕು ಯಾರ ಬಲ್ಲಿ? ಅಲ್ಲಿ ಜಗಳ ಮಾಡ್ಬೇಕು ಅವ್ರ ಜೋಡಿ. ಇಲ್ಲ ಅಂದ್ರೆ ನಾವು ಸ್ವತಃ ಅವ್ರ ಜೋಡಿ ಹೋಗಿ ಜಗಳ ಮಾಡ್ಬೇಕು. ಜಗಳ ಮಾಡ್ಲಾಕ್ ಹೋದ್ರೆ ಅವರು ಅಟ್ರಾಸಿಟಿ ಕೇಸ್ ನಮ್ಮನ್ನ ಹಾಕ್ತಾರ ಅಂತೇಳಿ ಅದೊಂದು ಅಂಜಿಕೆ ತೋರಿಸ್ತಾ ಇದ್ದಾರೆ. ಇದಕ್ಕೆ ನಾವು ಯಾರ ಬಳಿ ಹೋಗ್ಬೇಕೀಗ? ಪೊಲೀಸರ ಬಳಿ ಹೋಗ್ಲಿಲ್ಲ ಅಂದ್ರೆ ನಾವು ಯಾರ ಬಳಿ ಹೋಗ್ಬೇಕು? ಈಗ ಇದಕ್ಕೆಲ್ಲ ಯಾರು ಕಾರಣಿಸ್ತಾರೆ? ಇದಕ್ಕೆಲ್ಲ ನಮ್ಮ ಕಟಕದುಂಡ, ಅದಕ್ಕೂ ಸಂತೋಷ್ ಪೋಳ, ಅವ್ರ ಮಾಜಿ ಮೇಯರ್ ಆದಂತ ಅವ್ರ ಮನೆಯವರು ಸಂಗೀತಾ ಪೋಳ, ಇವರು ಕುಮ್ಮಕ್ ಕೊಡ್ತಾ ಇದ್ದಾರೆ. ಎಷ್ಟೋ ಬಿಲ್ಡಿಂಗ್ ಅಲ್ಲಿ ಆಗ್ಯಾವ, ಯಾವಕ್ಕೂ ಕಟ್ಟಡದ ಆದೇಶ ಇಲ್ಲ, ಮುನ್ಸಿಪಾಲಿಟಿ ಲೈಸೆನ್ಸ್ ಇಲ್ಲ, ಮಹಾನಗರ ಪಾಲಿಕೆದ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲಾರ್ದ ಇವ್ರೊಂದು ಮನಿ ಲೈಸೆನ್ಸ್ ಇದ್ರು ಕಟ್ಟಿದ್ರು ಬಂದು ನೋಡ್ತಿರ್ತಾರ. ಅಟ್ ನೋಡೋ ತಕ್ಕ ಅವರು ಯಾರು ಬಂದಿಲ್ಲ ಅಲ್ಲಿ. ಅದಕ್ಕ ದಯವಿಟ್ಟು ಇದಕ್ಕ ನಮ್ಮ ಮೋದಿ ಸರ್ಕಾರ ಯಾವುದೇ ಪರಿಸ್ಥಿತಿಯಲ್ಲಿ ಅದು ಬಂದು ನಿಂತು, ಯಾರಾದ್ರೂ ನಮ್ಮ ಬಸವನಗೌಡರು ಈಗ ನಮಗ ಒಳ್ಳೆಯ ಒಬ್ಬ ನಾಯಕರಾಗಿರೋದಾರ ಇಲ್ಲಿ ಬಿಜಾಪುರದಲ್ಲಿ, ಅವ್ರು ಯಾವುದೇ ಒಂದು ಕೆಟ್ಟ ಧೋರಣೆಗೆ ಅವಕಾಶ ಕೊಡೋದಿಲ್ಲ. ನಾನೊಬ್ಬ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ್ರೂ ನನಗೆ ಇಷ್ಟು ನೋವು ಆಗ್ತಾ ಇದೆ. ನಾವು ಈ ನೋವು ಯಾರ ಮುಂದೆ ಹೇಳ್ಕೋಬೇಕು?
ಎಂ ಬಿ ಪಾಟೀಲ್ ಅವ್ರ ಕಡೆ ಯಾಕೆ ಹೋಗ್ಲಿಲ್ಲ? ಎಂ ಬಿ ಪಾಟೀಲ್ ಸಾಹೇಬ್ರ ಕಡೆ ನಾವು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದ್ರೆ ಅವ್ರಿಗೂ ಮೇಯರ್ ಮಾಡಿದವ್ರು ಅವ್ರಿ. ಏನ್ ಮಾಡ್ಯಾರ ಸರ್? ಸಂಗೀತ ಪೋಳ ಮಾಡಿದವ್ರಿಗೂ ಅವರೇ, ನನಗೂ ಮಾಡಿದವರು ಅವರೇ. ಎಂ ಬಿ ಪಾಟೀಲ್ ಸಾಹೇಬ್ರ ಬಳಿ ನಾವು ಹೋಗ್ಬೇಕಾಗಿತ್ತು. ಎಂ ಬಿ ಪಾಟೀಲ್ ಸಾಹೇಬ್ರ ಬಳಿ ಹೋಗಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬೇಕು ಎಂ ಬಿ ಪಾಟೀಲ್ ಸಾಹೇಬ್ರು. ಇವತ್ ಏನ್ ಮಾಡಿದ್ರು ಸರ್? ಇವತ್ ಮತ್ತೆ ಕಟ್ಟುತ್ತಾ ಇದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಕ್ ಬಂದೇವಿ. ಅವ್ರು ಕಟ್ಟೋರು ಹಿಡಿದು ತಂದ ಕೇಸಿಂದು ನಾವು ಕೊಡ್ತಾ ಇದ್ರು. ಅವ್ರು ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಹಿಡಿಯಿಲ್ಲ. ನಿನ್ನ ಹೆಸರು? ಗಜಾನನ್ ಚೌಧರಿ. ನಾನು ಮಾಜಿ ನಗರಸಭಾ ಅಧ್ಯಕ್ಷ ಮತ್ತು ನಮ್ಮ ಕಲಾಲ ಸಮಾಜದ ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಕಲಾಲದ ಅಧ್ಯಕ್ಷ. ಇದು ಒಂದೇ ಅಲ್ಲ, ಸಾಕಷ್ಟು ಸಂತೋಷ್ ಪೋಳ ಮತ್ತು ಅವ್ರ ಗೀತಾ ಪೋಳ ಅವರು ಕುಮ್ಮಕ್ ಕೊಡ್ತಾ ಇದ್ದಾರೆ. ಇಂಥವು ಸಾಕಷ್ಟು ಕೇಸ್ಗಳನ್ನು ಬಿಜಾಪುರದಲ್ಲಿ ದಾಖಲಾದವು. ಇದು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ದವ್ರಿಗೆ ತಿಳಿಬೇಕು. ಇಂಥವು ಪೇಪರ್ಸ್ ಹ್ಯಾಂಗ್ ತಯಾರು ಮಾಡ್ತಾರ. ಇವು ಎಲ್ಲ ಇಲ್ಲಾರ್ದ ನಾವು ಪೊಲಿಟಿಷಿಯನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ತಗೊಳಂಗಿಲ್ಲ. ಕೋರ್ಟಿಗೆ ಹೋದ್ರೆ 60-70 ವರ್ಷ ಹೋರಾಡ್ಬೇಕಾಗ್ತದೆ. ಅಷ್ಟೊತ್ತನ ಅವ್ರು ಇರ್ತಾರೋ ನಿಲ್ಲೋ ಯಾರಿಗ ಗೊತ್ತು. ಈಗಾಗಲೇ ನಮ್ಮ ಪೂರ್ವಜರು 3 ತಲೆಮಾರು ಹೋಗ್ಯಾವು. ಇದು ಒಂದೇ ಅಲ್ಲ, ಸಾಕಷ್ಟು ಸಂತೋಷ್ ಪೋಳ ಮತ್ತು ಅವ್ರ ಗೀತಾ ಪೋಳ ಅವರು ಕುಮ್ಮಕ್ ಕೊಡ್ತಾ ಇದ್ದಾರೆ. ಇಂಥವು ಸಾಕಷ್ಟು ಕೇಸ್ಗಳನ್ನು ಬಿಜಾಪುರದಲ್ಲಿ ದಾಖಲಾದವು. ಇದು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ದವ್ರಿಗೆ ತಿಳಿಬೇಕು. ಇಂಥವು ಪೇಪರ್ಸ್ ಹ್ಯಾಂಗ್ ತಯಾರು ಮಾಡ್ತಾರ. ಇವು ಎಲ್ಲ ಇಲ್ಲಾರ್ದ ನಾವು ಪೊಲಿಟಿಷಿಯನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ತಗೊಳಂಗಿಲ್ಲ. ಕೋರ್ಟಿಗೆ ಹೋದ್ರೆ 60-70 ವರ್ಷ ಹೋರಾಡ್ಬೇಕಾಗ್ತದೆ. ಅಷ್ಟೊತ್ತನ ಅವ್ರು ಇರ್ತಾರೋ ನಿಲ್ಲೋ ಯಾರಿಗ ಗೊತ್ತು. ಈಗಾಗಲೇ ನಮ್ಮ ಪೂರ್ವಜರು 3 ತಲೆಮಾರು ಹೋಗ್ಯಾವು. ಇವತ್ತವರು ಬರೆದು ಕೊಟ್ಟಿದ್ದಾರೆ ಕಟಕ್ದುಂಡವರು. ನಾವು ಕಟ್ಲಾಕತ್ತೀವಿ, ಕಾಂಟ್ರಾಕ್ಟರ್ ಅವರು ಹೇಳನೇ, ಸಂತೋಷ್ ಪೋಳ್ ಅವರು ಹೇಳನೇ ಕಟ್ಲಾಕ್ ಶುರು ಮಾಡ್ಯಾರತ್ತವ್ರು. ನನ್ನ ಹೆಸರು ನಾಗೇಶ್ ಪನಾಳ್ಕರ್ ಅಂತ. ನಾನು ಬಿಜಾಪುರ ಕಲಾಲ್ ಸಮಾಜದ ಒಂದು ಕಾರ್ಯಕಾರಿಣಿ ಸಮಿತಿ ಸದಸ್ಯನಾಗಿ ನಾನು ಇವತ್ತು ಹೇಳಕ್ಕೆ ಬಯಸುತ್ತೇನೆ. ಇವತ್ತು ನಮ್ಮ ಸಮಾಜದ ಮೇಲೆ ಒಂದು ಯಾವುದೇ ಕರುಣೆ ಇಲ್ಲಂದಂತ ಒಂದು ಮುನ್ಸಿಪಾಲಿಟಿಯವರು ಮತ್ತು ಹಾಗೂ ನಮ್ಮ ಈ ಯಾವುದೇ ಒಂದು ನಮ್ಮ ಪೊಲೀಸವರು ಅವರು ಕೂಡ ಈ ಕ್ರಮ ತಗೊಳ್ಳಾರದೆ ನಮ್ಮಲ್ಲಿ ಯಾವುದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ಯಾಕೆ ಮಾಡಲ್ಲ ಅಂದ್ರ, ಇವತ್ತು ನಮಗೆ ಯಾವುದು ಏನೇ ನಮ್ಮಲ್ಲಿ ಬಂತಂದ್ರೆ ಬಿಡು ಅನ್ನುವಂತ ಒಂದು ಲೆಕ್ಕದಲ್ಲಿ ಇರ್ತಾರೆ ನಮ್ಗೆ. ಯಾಕೆ ಅಂತ ನಾವು ಎಂದು ಏನು ಯಾವುದೇ ಪಕ್ಷಕ್ಕೂ ಮತ್ತು ಯಾವುದೇ ಇದಕ್ಕೂ ನಾವು ಪಕ್ಷನೂ ಹಿಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನ್ಯಾಯ ದೊರಕಲಿ ಅನ್ನುವಂತ ಒಂದು ಉದ್ದೇಶದಿಂದ ನಾವು ಮಾತಾಡೋದು. ಮತ್ತೆ ನಮ್ಮಲ್ಲಿ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಪೇಪರ್ ತಕೊಳ್ಳಿಕ್ ಹೋಗ್ಬೇಕಾದ್ರೂ ಕೂಡ ಇವತ್ತು ನಾವು ಆಫೀಸ್ನಲ್ಲಿ ನಮಗೆ ಎಲ್ಲ ಇವ್ರು ರಾಜಕಾರಣಿ ಮಂದಿ ಕೈ ಹಚ್ಚಿಸಿ ನಮ್ಮನ್ನು ಯಾವುದೇ ಒಂದು ಪೇಪರ್ ತೆಗಿಬೇಕಾದ್ರೂ ಕೂಡ ಅವ್ರ ಜನ ಇದ್ದಾರೆ ಅಲ್ಲಿ. ಒಂದು ಯಾವುದೇ ಒಂದು ತಕೊಂಡು ಹೋಗ್ಬೇಕಾದ್ರು ನಮ್ಮ ಸಮಾಜದ ಬಗ್ಗೆ. ಆದ್ರೆ ಒಬ್ಬ ಹಾಲಿ ಮೆಂಬರ್ ಇಟಲ್ ಕಟಕ್ನೋಡ್ ತಮ್ಮನ ಒಬ್ಬ ಅವನು ಇಂಜಿನಿಯರ್, ಎಜುಕೇಟೆಡ್ ಇಂಜಿನಿಯರ್. ಅವರು ಒಂದು ಕೇಸ್ ನಡೆಯುವ ಅಲ್ಲೇ ಇರುವಂತ ಕೇಸ್ ನಲ್ಲಿ ಅವರು ಕಾಂಟ್ರಾಕ್ಟರ್ ಆಗಿ ಅಲ್ಲಿ ಬಂದು ಅವರು ಮನೆ ಕಟ್ಟಡ ಮಾಡ್ತಾರಂದ್ರೆ ಇವ್ರು ಎಷ್ಟು ತಪ್ಪಾಗಿ ನಡೀತಾರ ಅಂತ ಹೇಳಿ ಇವತ್ತು ತಿಳ್ಕೋಬೇಕು ಕಟಕ್ನೋಡ್ ಸಾಹೇಬ್ರು. ಇವತ್ತಿನ ತಾರೀಕು 23/4/2024 ಇವತ್ತು ನಾವು ಕಲಾಲ್ ಸಮಾಜದ ಎಲ್ಲಾ ಯುವಕರು, ನಾವು ಹಿರಿಯರು ಕಳಕಳಿಯಿಂದ ವಿನಂತಿಯಿಂದ ನಾವು ಇವತ್ತು ಕೇಳ್ಕೊಂಡು ಬಯಸ್ತೇವೆ. ಯಾಕಂದ್ರೆ ನಮ್ಮ ಜೊತೆ ಎಲ್ಲಿ ಮಠ ನೀವು ದುರ್ಜನ್ಯ ಮಾಡ್ತೀರಂತ ಹೇಳಿ ಇದು ಕಟ್ಟಡ ಕೊಟ್ಟಪ್ಪ ಯಲ್ಲಪ್ಪ ಶೇರ್ಖಾನೆ ಅಂತ ಹೇಳಿ ಮತ್ತು ಸಂತೋಷ್ ಪೋಳ್ ಅವ್ರು ಕೂಡ ಇದಕ್ಕೆ ಸಪೋರ್ಟ್ ಇದ್ದಾರೆ. ಇವ್ರು ಕೂಡ ಇವರೆಲ್ಲರೂ ಈ ರಾಜಕೀಯ ಮುಖಾಂತರ ಇದ್ದಾರೆ ಅವರಲ್ಲಿ. ಯಾವುದೇ ಒಂದು ನಾವು ಏನೇ ಮಾಡ್ಬೇಕಾದ್ರೆ ರಾಜಕೀಯ ಮುಖಾಂತರ ಒಳಗಿಂದ ಅವರು ಇದು ಮಾಡಿಬಿಡ್ತಾರೆ. ಯಾಕಂದ್ರೆ ಬರ್ತಾರೆ ಎಲ್ಲ ಆಫೀಸರ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ನಮ್ಮ ಮುಖದ ಮೇಲೆ ಕೈ ಆಡಿಸಿ ಹೋಗ್ಬಿಡ್ತಾರೆ. ಯಾಕೆ ಒಳಗಿಂದ ಅವ್ರಿಗೆ ಮೇಲಿಂದ ಮೇಲೆ ಅವರಿಗೆ ಒಳಗಿಂದ ಫೋನ್ ಬರ್ತಾ ಇದೆ, ಅವ್ರು ಅದಕ್ಕೆ ಗಮನ ತಗೊಳಲ್ಲ.
ಇವತ್ತು ನಾವು ಯಾರಲ್ಲಿ ಹೋಗ್ಬೇಕನ್ನುವಂತ ಇವತ್ತು ನಮಗೆ ಒಂದು ಚಿಂತನೆ ಬಿದ್ದಿದೆ. ಇದಕ್ಕೇನೆ ನ್ಯಾಯ ದೊರಕುತ್ತದೆ ಇಲ್ಲ ಅನ್ನುವಂಥದ್ದು ಇವತ್ತು ನಮ್ಮ ಅಧಿಕಾರಿಗಳು ಮತ್ತು ಇವತ್ತು ಇಲ್ಲಿ ಮುನ್ಸಿಪಾಲಿಟಿ ಅವರು ಇಷ್ಟೆಲ್ಲ ನೋಡ್ಕೊಂಡು ಕಮಿಷನರ್ ನೋಡ್ಕೊಂಡು ಬಂದ್ರು ಕೂಡ ಇವತ್ತು ಕಟ್ಟಡಕ್ಕೆ ಮತ್ತೆ ಅವರು ಟ್ರೇ ಒಳಗೆ ಏನದಾರ ಸರ್? ಸ್ಟೇ ಒಳಗೆ ಇವತ್ತಲ್ಲಿ ಕಟ್ಟಡ ಮಾಡಬಾರದು, ಯಾರು ಬರಬಾರ ಅನ್ನುವಂತ ಸ್ಟೇ ಇದೆ. ಹೈಕೋರ್ಟ್ ನಲ್ಲಿ ಕೇಸ್ ನಡೆದ್ರು ಕೂಡ ಇವತ್ತು ಬಂದು ದಬ್ಬಾಣಿಕೆಯಿಂದ ಕಟ್ಟುತ್ತಾರೆ, ಮತ್ತೆ ನಮ್ಮ ಮೇಲೆ ದುರ್ಜನ್ಯ ಮಾಡ್ತಾರೆ ಅವ್ರು ಬಂದು. ಹಿಂಗಾಗಿ ಯಾರಲ್ಲಿ ಹೋಗ್ಬೇಕು ನಾವು ಇವತ್ತು? ಇವತ್ತೇನು ಸರ್ಕಾರ ಏನ್ ಕಣ್ಣು ಮುಚ್ಚಿದೆ ಏನಿದೆ ಅನ್ನುವಂಥದ್ದು ಇವತ್ತು ನಮಗೆ ಚಿಂತನೆ ಆಗಿದೆ. ಇದು ಸರ್ ಇದ್ರ ಬಗ್ಗೆ ಎಂ.ಬಿ. ಪಾಟೀಲ್ ಅವ್ರಿಗಂತೂ ಹೋಗಿ ಭೇಟಿ ಕೊಟ್ಟಿಲ್ಲ ನೋಡ್ರಿ. ಎಂ.ಬಿ. ಪಾಟೀಲ್ ಸಾಹೇಬ್ರು ನಮ್ಮ ಮೇಲೆ ಕರುಣೆ ತೋರಿಸ್ತಾರ ಇಲ್ಲ ಗೊತ್ತಿಲ್ಲ ರೀ, ಬಸವನಗೌಡರು ತೋರಿಸ್ತಾರಿಲ್ಲ ಗೊತ್ತಿಲ್ಲ ರೀ. ನಮ್ಮ ಸಮಾಜದರಿ ಇವತ್ತು ನಾವು ಎಷ್ಟೋ ಎಲ್ಲಾರ್ಗೂ ಸಪೋರ್ಟ್ ಮಾಡಿ ಇವತ್ತು ಬಸವನಗೌಡರು ಕೂಡ ನಾವು ಸಪೋರ್ಟ್ ಮಾಡ್ತೇವೆ ಸಮಾಜದಿಂದ. ಅವರಿಗೂ ಕನ್ಕರಣೆ ಇಲ್ಲ, ಯಾಕಂದ್ರೆ ಅವರು ಕೂಡ ನಾವು ಯಾವಾಗ ಯೂಸ್ ಮಾಡ್ಕೋಬೇಕಷ್ಟೇ. ಈ ರೀತಿ ಅವ್ರು ನಮ್ಮನ್ನು ಯೂಸ್ ಮಾಡ್ಕೋತಾರೆ. ನಮ್ಮ ಮೇಲೆ ಯಾವಾಗ್ಲೂ ಯಾವ ಆಫೀಸರ್ ಬ್ಯಾಕ್ ಕಲಾಲ್ ಸಮಾಜ ಜೊತೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಎಂದೂ ಅವರು ಇದು ಮಾಡಿಲ್ಲ ನಮ್ಗೆ. ಇವತ್ತು ನಮ್ಗೂ ಅವ್ರ ಮೇಲೆ ನಮಗ್ ನೋವು ಆಗ್ತಾ ಇದೆ. ನಾವು ಅಭಿಮಾನದಿಂದ ಹೇಳ್ತೇವೆ ನಾವು ಬಿಜೆಪಿ ಅಂತ ಹೇಳಿ. ಇವತ್ತು ನಾವು ಪಕ್ಷ ನೋಡ್ಬೇಕು, ಏನ್ ನಮ್ ಸಮಾಜ ನೋಡ್ಬೇಕು. ನಮ್ ಸಮಾಜ ಬಗ್ಗೆ ಇವ್ರಿಗೆ ಕರುಣೆ ಇಲ್ಲ ಅಂದ್ರೆ ಇವ್ರಿಗೆ ತಗೊಂಡ್ ಏನ್ ಮಾಡ್ಬೇಕ್ರಿ? ಇವತ್ತು ನಮ್ಮಲ್ಲಿ ಸಣ್ಣ ಸಮಾಜದ ಅನ್ನುವಂಥದ್ದು ಒಂದು ವಿಚಾರ, ವೋಟಿಂಗ್ ಪವರ್ ಕಡಿಮೆ ಆಗ್ತಾ ಅನ್ನುವಂಥ ವಿಚಾರದಿಂದ ನಮ್ಗೆ ಎಲ್ಲೂ ನೋಡಲ್ ಕಾಣ್ತದ್ರಿ. ಆ ರೀತಿ ಎಲ್ಲಾ ಲೀಡರ್ಸ್ಗಳು ಇದಾರ್ರಿ ಇವಾಗ. ಯಾಕ್ರಿ ಒಂದ್ ಸಮಾಜ ಅನ್ನುವಂಥದ್ದು ನಿಮ್ಗೆ ಅರಿವು ಇಲ್ಲ. ಸಣ್ಣ ಸಮಾಜಕ್ಕೆ ಎಬ್ಬಿಸ್ಬೇಕು, ಅಭಿವೃದ್ಧಿ ಮಾಡ್ಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ. ನಮ್ಮ ಸ್ವಂತದ್ದು ಇದು ತಗೊಂಡಿದ್ದು ನಾವು ಪರ್ಚೇಸ್ ಮಾಡೋದಂತದ್ದು 8/1 ಪೇಪರ್ಸ್ ತೋರಿಸ್ತಾರೆ, 8/2 ದಾಗ ಜಾಗ ಕೊಡ್ತಾ ಇದ್ದಾರೆ. ಇವರಲ್ಲಿ ಎಷ್ಟು ಇದು ಇದೆ ಅಂತ, ಇವ್ರಿಗೆ ಎಷ್ಟು ರಾಜಕೀಯ ಬಲ ಇದೆ ಅಂತ ಹೇಳಿ ನಾನು ಇದು ನೋವು ಬಡಿಬೇಕಾಗಿದೆ. ನಮ್ಗೆ ಇದು ಇರ್ಬಹುದ್ರಿ, ನೋಡ್ರಿ MLA ಇರ್ಬಹುದ್ರಿ, ಕಟ್ಟೆಗದೊಂಡ್ ಅವ್ರ ಮಾವಾನೇ ರೀ. ನೋಡ್ರಿ ಜಾತಿಗೆ ಜಾತಿ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಬರ್ತದೇನ್ರಿ? ಸಪೋರ್ಟ್ ಮಾಡಿರ್ತದೆ. ಗ್ಯಾಂಗ್ ಬೋಡಿ ಗಾಂಧಿ ಸ್ಕೂಲ್ ಬಲ್ಲಿ ನಮ್ ಜಾಗ. ಈ ಜಾಗ ಎಲ್ಲಿ ಬರ್ತಾ ಇದಾರೆ ಸರ್? ಇದು ಗ್ಯಾಂಗ್ ಬೋಡಿ ಗಾಂಧಿ ಸ್ಕೂಲ್ ಹತ್ತಿರ ಪೊಲೀಸ್ ಕ್ವಾರ್ಟರ್ಸ್ ಇದೆ ಅಲ್ರಿ, ಅದ್ರ ಹತ್ತಿರ. ಎಕರೆ ಎಷ್ಟು ಅದಾರ ಸರ್? ಅದು 3 ಎಕರೆ 22 ಗುಂಟೆ ಇದ್ರಿ. ಕಟ್ಟಡ ಮಾಡಾಕತ್ತಿದ್ರಿ ಅಲ್ಲಿ? ಟಕ್ಕರ್ ಮಾಡ್ತಾ ಇದೇವ್ರಿ. ಇಲ್ಲಿವರೆಗೂ ನಮ್ ಪೂರ್ವಜರು ಕಟ್ಟಾಕತ್ತಿದ್ರಿ ಅಲ್ಲಿ? ಮಾಡ್ತಾ ಇದ್ರಿ. ನಮ್ಮಲ್ಲಿ ವಿಡಿಯೋ ಕಾಲ್ ಇದೆ, ಎಲ್ಲ ಮಾತಾಡಿದ್ದಿದೆ. ನಾವ್ ಇವಾಗ ತಂದಿದ್ದೆವು. ಇಲ್ಲಿ ಪೊಲೀಸ್ ಠಾಣೆಗೆ ಬಂದ್ರು ಅವರು ಕೂಡ ಹಚ್ಕೊಳಲ್ಲ, ಯಾಕಂದ್ರೆ ನಿಮ್ದು ಕೋರ್ಟ್ ನಲ್ಲಿ ನಿಮ್ ಕೇಸ್ ನಡೆದಿದೆ, ನಮ್ಗೇನು ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನುವಂತ ಮಾತಾಡ್ತಾರ ಆಫೀಸರ್ಗಳು. ಯಾರಲ್ಲಿ ಹೋಗ್ಬೇಕ್ರಿ ಇವತ್ತು ನಾವು? ಹೇಳಿ, ಏನ್ ಹೈಕೋರ್ಟ್ ಆಫೀಸರ್ ಹೈಕೋರ್ಟ್ ಜಡ್ಜಿಗೆ ತಂದು ನಿಂದ್ರಿಸ್ಬೇಕ್ರಿ? ಏನ್ ನಮ್ ನಡೆಸುವಂತ ವಕೀಲ್ ತಂದು ನಿಂದ್ರಿಸ್ಬೇಕು? ಇದೇನ್ ನ್ಯಾಯ ಅದೇ ಏನಿಲ್ಲ ಅನ್ನುವಂಥದ್ದು ಇವತ್ತು ಯಾರಲ್ಲಿ ಕೇಳ್ಬೇಕು ಹೇಳಿ? ಇವತ್ತು ನಾನು ನಮ್ಮ ರಾಜಕಾರಣಿ ಮಂದಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳಕ್ ಹೋಗ್ತೀನಿ. ಇವತ್ತ ಒಂದಿಷ್ಟು ಬಡು ಮಂತ ಅಂದವ್ರಿಗೂ ಒಂದ್ ಸ್ವಲ್ಪ ಕಣ್ ತೆರೀರಿ. ಯಾಕೆ ನಮ್ಮ ಜಾಗ ಕೊಡಿಸ್ಬೇಕಾದ್ರೆ ನಿಮ್ಗೆ ಯಾಕೆ ಹೇಳ್ತೇವೆ ಅಂದ್ರೆ ನಮಗೂ ನ್ಯಾಯಾಲಯನೇ ಗೊತ್ತದ, ಮಾತಾಡ್ಬೇಕಾಗ್ತದ. ಆದ್ರೂ ನೀವು ಸಪೋರ್ಟ್ ಮಾಡ್ಬೇಕು. ನೀವು ಒಂದು ಪ್ರತಿನಿಧಿ, ಬಿಜಾಪುರದ ಪ್ರತಿನಿಧಿ ಆಗಿದ್ದೀರಿ, ಅದಕ್ಕೆ ನೀವು ನಮ್ಮನ್ನು ನೋಡಿಲಿಕ್ಕಂದ್ರೆ ಇದು ನಮ್ಮ ಜೊತೆ ಅನ್ಯಾಯ ಮಾಡ್ತಾ ಇದ್ರಿ ಅನ್ನುವಂಥದ್ದು ನಾನು ಹೇಳ್ಕೊಕ್ ಬಯಸ್ತೇನೆ. ಇವತ್ತು ನನ್ನ ಹೆಸರು ನಾಗೇಶ್ ಪನಾಳ್ಕರ್. ಕಂಪ್ಲೇಂಟ್ ಇವಾಗ ಕೊಟ್ಟಿದ್ದೇವ್ರಿ. ಇದು ಪದೇ ಕಂಪ್ಲೇಂಟ್ ಕೊಡೋದ್ರಿ, ಕೊಡುದು ಹೋಗುದು ಮನೆಗೆ ನಡೆದ್ರಿ. ಯಾಕಂದ್ರೆ ರಾಜಕೀಯದು ಒತ್ತಡಿದೆ ಒಳಗಡೆ ಆಫೀಸರ್ಗೆ. ಅವ್ರು ಕೂಡ ಆಯ್ತು ಕೊಡಿ, ನಾವ್ ಇಟ್ಕೋತೇವೆ, ಹೋಗ್ರಿ ನೀವು ಮನೆಗೆ ಅನ್ನುವಂತ ಲೆಕ್ಕ ಇದೆ. ಆಯ್ತು ಏನ್ರಿ, ಕಮಿಷನರ್ ಬಂದ್ ಹೋಗ್ಯಾರ್ರಿ. ಕಮಿಷನರ್ ಬಂದು ನೋಡ್ಕೊಂಡ್ ಹೋಗ್ಯಾರ್ರಿ. ಇವತ್ತ ನಮ್ ಜಾಗ ನೋಡ್ಕೊಂಡ್ ಬಂದ್ರು, ಅವಾಗ ನೋಡ್ಕೊಂಡ್ ಬಂದ್ರು. ದರ್ಗಾ ಅನ್ನುವಂತ ಒಬ್ಬ ಅವನು ಕಟ್ಟಡ ಮಾಡಿ ಇವತ್ತಲ್ಲಿ ವಾಸ ಇದ್ದಾನೆ. ಇವತ್ತು ಇದು 8 ದಿವ್ಸ ನಡೆಸೋರು ಇವ್ರು. ಒಂದು ಯಾವ್ದೇ ನಾವು ನಿಂತ್ರಲ್ಲಿ ನಮಗ SC ಅನ್ನುವಂಥದ್ದು ಒಂದು ಇದು ಮಾಡಿ ಒಂದು ಪದ ಎಬ್ಬಿಸಿ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅನ್ನುವಂತ ಒಂದು ನಮಗೆ ಭಯ ಹುಟ್ಟಿಸ್ತಾರ. ಎಲ್ಲಿ ಮಠ ನಡೀತದ್ರಿ ಇದು? ಯಾರಿಗಾರ ಹುಟ್ಟಿ ಯಾರಿಗಾರ ಅಪ್ಪ ಅನ್ನುವಂತ ಮಾತು ಬೇಕಾಗಿಲ್ರಿ. ನಾಗೇಶ್ ಪನಾಳ್ಕರ್ ಅಂತ.